ಪುರುಷೋತ್ತಮ್, ನನ್ನ ತಂಗಿನ ಬಿಟ್ಟು ಬೇರೆಯವರ ಮದುವೆ ಆಗೋದಕ್ಕೆ ಎಷ್ಟು ಧೈರ್ಯ ನಿಮಗೆ? ಇಷ್ಟು ದಿನ ಈ ವಿಷಯನ ಮುಚ್ಚಿಟ್ಟಿದ್ದಲ್ಲ, ನಿನ್ನ ನಾನು ಸುಮ್ಮನೆ ಬಿಡೋದಿಲ್ಲ. ಚಿತ್ರ ಏನಾಯ್ತು ಸರ್? ಅಪ್ಪ ಆಟೋ ಆಟೋ ಕರೀರಿ. ಚಿಕ್ಕಮ್ಮ ನೀರು ನೀರು ಯಜಮಾನ್ರೆ ಸ್ವಲ್ಪ ದಾರಿ ಬಿಡಿ, ನಾನು ಡಾಕ್ಟರ್ ಚೆಕ್ ಮಾಡ್ತೀನಿ. ನೀನು ಗಾಬರಿ ಪಡೋ ಅವಶ್ಯಕತೆ ಇಲ್ಲ, ಹುಡುಗಿ ತಾಯಿ ಆಗ್ತಿದ್ದಾಳೆ. ಪುರುಷಿ, ನಾನು ಇಲ್ಲಿಗೆ ಹೇಗೆ ಬಂದೆ? ಹೌದು, ಲಗ್ನ ಪತ್ರಿಕೆ ಶಾಸ್ತ್ರ ಏನಾಯ್ತು? ನೀನ್ ಯಾಕೆ ಹೇಗೆ ನೋಡ್ತಿದ್ಯಾ ಪುರುಷಿ? ಮಾತಾಡೋ ಪುರುಷಿ. ನೀನ್ ಹಿಂಗ್ ನೋಡ್ತಿದ್ರೆ ನನಗೆ ಹುಚ್ಚಿಡಿಯುತ್ತೆ ಈಗ.
ಹಾಗೆ ನೋಡ್ಬೇಡ ಪುರುಷಿ. ನೀನು ಹೇಗೆ ನೋಡ್ತಿದ್ಯಾ ಅಂದ್ರೆ ನಾನೇನೋ ಮಾಡಬಾರ್ದು ಅಪರಾಧ ಮಾಡಿದ್ದೀನಿ ಅನ್ನೋ ಹಾಗೆ ನೋಡ್ತಿದ್ಯಾ. ಏನಾಯ್ತು ಹೇಳು. ನೀನೇ ಅಪರಾಧ ಮಾಡಿದ್ಯೋ ಅಥವಾ ಆಘಾತಕ್ಕೊಳಗಾಗಿದ್ಯೋ ನನಗೆ ಗೊತ್ತಿಲ್ಲ, ಆದರೆ ಒಂದು ಅಪರಾಧ ನಡೆದಿದೆ. ಅಪರಾಧ? ಯಾವ ಅಪರಾಧ? ನ್ಯಾಯವಾಗಿ ಬದುಕಿ ಬಾಳೋ ಅಂತ ಹೆಣ್ಣು ಯಾವ ಅಪರಾಧ ಮಾಡಲ್ವೋ ಅಂತ ಅಪರಾಧ. ಪುರುಷಿ, ಹೀಗೆ ಒಗಟೊಗಟಾಗಿ ಮಾತಾಡಬೇಡ. ನಮ್ಮ ತಲೆಗೆ ಚಿಟ್ಟಿಡಿದಿದೆ. ಏನಾಗಿದೆ ಅಂತ ನೇರವಾಗಿ ಹೇಳು. ನೀನು ಪ್ರೆಗ್ನೆಂಟ್ ಆಗಿದೆಯಾ ಚೈತ್ರ? ನಿನ್ನ ಹೊಟ್ಟೆಯಲ್ಲಿ ಒಂದು ಜೀವ ಹುಟ್ಕೊಂಡಿದೆ. ಪ್ರೆಗ್ನೆನ್ಸಿ ಸುಸ್ತಿಂದ ನೀನು ತಲೆ ತಿರುಗಿ ಬಿದ್ದಾಗಲೇ ಎಲ್ರಿಗೂ ಗೊತ್ತಾಗಿತ್ತು ನೀನು ಪ್ರೆಗ್ನೆಂಟು ಅಂತ. ಚೈತ್ರ, ಅದರ ತಂದೆ ನಾನಲ್ಲ ಅಂತ ನನಗೂ ಗೊತ್ತಿದೆ, ನಿನಗೂ ಗೊತ್ತಿದೆ. ಯಾರದು ಅಂತ ನಿನಗೊಬ್ಳಿಗೆ ಗೊತ್ತಿರೋದು. ಹೇಳು, ಯಾರದು? ಇಂಥ ಪ್ರಶ್ನೆನ ತನ್ನ ಹೆಂಡತಿಗೆ ಕೇಳುವಂಥ ದುರಾದೃಷ್ಟ ಯಾವ ಗಂಡನಿಗೂ ಬರಬಾರ್ದು. ಇಂಥ ಸನ್ನಿವೇಶನ ಎದುರಿಸುವಂಥ ಪರಿಸ್ಥಿತಿ ಯಾವ ಹೆಂಡತಿಗೂ ಬರಬಾರ್ದು. ಆದರೆ ಆ ದುರಾದೃಷ್ಟದ ಗಂಡ ಹೆಂಡತಿ ನಾವಿಬ್ಬರೇ ಆಗಿದ್ದೀವಿ. ಹೇಳು ಚೈತ್ರ, ಯಾರದು? ಚೈತ್ರ, ಪ್ರತಿ ಕ್ಷಣ ಸತ್ತು ಬದುಕ್ತಾ ಇದ್ದೀನಿ ನಾನು. ಪ್ಲೀಸ್ ನನ್ನ ತಾಳ್ಮೆನ ಪರೀಕ್ಷೆ ಮಾಡಬೇಡ. ಹೇಳು, ಯಾರಾದ್ರೂ ತಂದೆ? ಕ್ಷಮಿಸ್ಬಿಡು ಪುರುಷಿ, ಕ್ಷಮಿಸ್ಬಿಡು ನನ್ನ, ಕ್ಷಮಿಸ್ಬಿಡು ನನ್ನ. ಈ ಅಪರಾಧ ಹೊತ್ಕೊಂಡು ನಾನು ಒಂದು ಕ್ಷಣನೂ ಬದುಕಿರೋದಿಲ್ಲ. ಚೈತ್ರ, 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 ಅಲ್ಲೇ ನಿಂತ್ಕೋ ಪುರುಷಿ. ಇನ್ನೊಂದು ಹೆಜ್ಜೆ ಮುಂದಿಡ್ಬೇಡ. ನಿನಗೆ ನನ್ನಂತ ಕೆಟ್ಟ ಹೆಂಡತಿ ಸಿಕ್ಬಾರ್ದಿತ್ತು. ಕ್ಷಮಿಸ್ಬೇಡ ನನ್ನ. ನಾನಿನ್ನಿಂದ ದೂರ ಹೋಗ್ತಿದ್ದೀನಿ. ಇನ್ಯಾವತ್ತು ಇನ್ಯಾವ ಜನ್ಮಕ್ಕೂ ಸಿಕ್ಕದಷ್ಟು ದೂರ ಹೋಗ್ತಿದ್ದೀನಿ ಪುರುಷಿ. ಚೈತ್ರ, ಬೇಡ ಚೈತ್ರ, ದುಮುಕ್ಬಾರ್ದು ನೀನು. ಸಾಯ್ಬೇಡ. ನೋಡು, ನಾನು ನಿನ್ನ ಯಾವ ಪ್ರಶ್ನೆನೂ ಕೇಳಲ್ಲ. ನೀನು ಯಾವುದಕ್ಕೂ ಉತ್ತರ ಕೊಡ್ಬೇಕಾಗಿಲ್ಲ. ಪ್ಲೀಸ್ ಚೈತ್ರ. ಇಲ್ಲ ಪುರುಷಿ, ನನ್ನ ಮರ್ತು ಬಿಡು. ಗುಡ್ ಬೈ. ಚೈತ್ರ, ಬೇಡ ಚೈತ್ರ. ಚೈತ್ರ, ಬೇಡ. ಚೈತ್ರ, ನಾನು ನಿನಗೆ ಯಾವ ಪ್ರಶ್ನೆನೂ ಕೇಳಲ್ಲ ಚೈತ್ರ.
ನೀನು ನನಗೆ ಯಾವುದಕ್ಕೂ ಉತ್ತರ ಕೊಡಬೇಕಾಗಿಲ್ಲ. ನಿನಗೆ ನನ್ನನ್ನು ಎದುರಿಸೋದೇ ಕಷ್ಟ ಆದರೆ ನಾನೆಲ್ಲರ ದೂರ ಹೊರಟೋಗ್ತೀನಿ. ನೀ ಚೆನ್ನಾಗಿರ್ಬೇಕು. ನಿನಗೆ ಯಾವುದೇ ಕಾರಣಕ್ಕೂ ನೋವಾಗಬಾರ್ದು. ಮಲ್ಲಿಕಾ, ಮಲ್ಲಿಕಾ, ನನ್ನ ಮಾತು ಕೇಳು. ಕೇಳಲ್ಲ. ಮಲ್ಲಿಕಾ, ನಿಂತ್ಕೋ. ನೋಡು, ದಯವಿಟ್ಟು ಇದೊಂದು ಸಾರಿ ನನ್ನ ಮಾತು ಕೇಳು. ನೀನೇನು ಮಾತಾಡಬೇಡ. ನಾನು ಯಾಕ್ರಿ ಸುಮ್ಮನಿರ್ಬೇಕು? ನಾನು ಮಾತಾಡ್ತೀನಿ, ಮಾತಾಡೇ ಆಡ್ತೀನಿ. ನನ್ನ ಪ್ರಶ್ನೆಗಳಿಗೆ ಇವತ್ತು ಉತ್ತರ ಬೇಕೇ ಬೇಕು. ಏನಪ್ಪ ಪುರುಷೋತ್ತಮ, ಚೈತ್ರ ನಿನ್ ಹೆಂಡತಿನ? ಹಾಗಾದ್ರೆ ಅವತ್ತಿಂದ ನೀವಿಬ್ರು ನನಗ್ ಸುಳ್ಳು ಹೇಳಿ ಈ ಮನೆಯಲ್ಲ ಕದ್ದು ಸಂಸಾರ ಮಾಡ್ತಿದ್ದೀರಾ? ನನ್ನ ಕಣ್ಣಿಗೆ ಮಣ್ಣೆರ್ಚಿ ನನ್ನನ್ನ ಫೂಲ್ ಮಾಡಿ ತಮಾಷೆ ಮಾಡ್ತಿದ್ದೀರಾ? ಏನ್ ಅನ್ಕೊಂಡಿದ್ದೀರಾ ನೀವು ನನ್ನನ್ನ? ನನ್ನ ಮಗ ಅಂತ ಪ್ರೀತಿ ತೋರಿಸೋದಕ್ಕೆ ನನಗೆ ಮೋಸ ಮಾಡ್ಬಿಟ್ಟೆ ಅಲ್ವಾ ನೀನು? ನೀನ್ ಮದುವೆ ಆದ ವಿಷಯನ 10 ಜನರ ಮುಂದೆ ನೀನ್ ಘೋಷಣೆ ಮಾಡಿ ನಾನ್ ತಿಳ್ಕೊಬೇಕಾ? ಸಾಲ್ದು ಅಂತ ನಿನ್ ಹೆಂಡತಿ ಈಗ ಗರ್ಭಿಣಿ. ಇನ್ನೊಂದ್ ವಿಷಯನೂ ಕ್ಲಿಯರ್ ಮಾಡ್ಬಿಡಪ್ಪ. ಗರ್ಭಿಣಿ ಆಗ್ಬಿಡ್ತಾಳೆ ಅನ್ನೋ ಭಯಕ್ಕೆ ಅವಳನ್ನ ಅರ್ಜೆಂಟ್ ಆಗಿ ಮದ್ವೆ ಆದ್ಯೋ ಅಥವಾ ಮದ್ವೆ ಆದ್ಮೇಲೆ ಅವಳು ಕದ್ದು ಬಸರಾದ್ಲೋ? ಮಲ್ಲಿಕಾ, ನೀನು ಒಂದು ಮಾತಾಡಿದ್ರು ಸುಮ್ಮನಿರೋದಿಲ್ಲ ನಾನು. ಈಗಾಗಲೇ ರಂಪಗಳು ಬೇಕಾದಷ್ಟಿವೆ. ಅದಕ್ಕೆ ಪರಿಹಾರ ಕಂಡ್ಕೊಳ್ಳೋದು ಹೇಗೆ ಅಂತ ನಾನು ಯೋಚನೆ ಮಾಡ್ತಿದ್ರೆ ಇನ್ನೂ ಕೂಗಾಡಿ ಕಿರ್ಚಾಡಿ ಇನ್ನೂ ರಣ ಮಾಡ್ತಿದ್ಯಾ ನೀನು? ಆ ರಣ ಆಗ್ಬಾರ್ದು ಅಂದ್ರೆ ನನ್ನ ಪ್ರಶ್ನೆಗಳಿಗೆ ಇವಾಗ ಉತ್ತರ ಬೇಕು. ಏನು ಉತ್ತರ ಬೇಕು? ಏನ್ ನಿನ್ ಪ್ರಶ್ನೆ? ಪುರುಷಿಗೂ ಚೈತ್ರಿಗೂ ಮದುವೆ ಆಗಿರೋದು ನಿಜನಾ ಅಂತ ತಾನೆ? ಹೌದು, ನಿಜ. ಇನ್ನು ಮುಂದೆ ನಾನು ಸ್ವಯಂ ಘೋಷಿತ MLA ಸರ್ವೇಶ್ವರ ರಸ್ತೆ ಸರ್ವೇಶ್ವರ ಅಭಿಮಾನಿ ಬಳಗ. ಯಾರು ಕೊಡಿಸಿದ್ದು? ಅಪ್ಪ. ಪುರುಷಿಗೂ ಚೈತ್ರಿಗೂ ಮದುವೆ ಆಗಿರೋದು ನಿಜನಾ ಅಂತ ತಾನೆ? ಹೌದು, ನಿಜ. ಆಯ್ತಲ್ಲ, ಇನ್ನೇ ನಿನ್ ಪ್ರಶ್ನೆ? ಆ ವಿಷಯನ ಯಾಕೆ ಮುಚ್ಚಿಟ್ಟಿದ ಅಂತ ತಾನೆ ಹೇಳ್ಬೇಕು ಅಂತ ಎಷ್ಟೋ ಸಾರಿ ಪ್ರಯತ್ನ ಪಟ್ಟ, ಆಗ್ಲಿಲ್ಲ. ಇಷ್ಟೊಂದು ರಹಸ್ಯಗಳನ್ನ ಹೊಟ್ಟೆಲ್ ಬಚ್ಚಿಟ್ಕೊಂಡು ಅವನು ಎಷ್ಟು ಸಂಕಟ ಪಡ್ತಿದ್ದ ಅಂತ ನನಗೆ ಗೊತ್ತು. ಓ, ಹಾಗಾದ್ರೆ ಯಜಮಾನ್ರಿಗೂ ಈ ವಿಷಯ ಮೊದಲೇ ಗೊತ್ತಿತ್ತು? ನಿನ್ ತಂದೆಗೆ ಈ ವಿಷಯ ಹೇಳಕ್ಕಾಗತ್ತೆ? ನನಗೆ ಈ ವಿಷಯನ ಹೇಳ್ಬೇಕು ಅಂತ ಅನ್ಸ್ಲಿಲ್ಲ ಅಲ್ವಾ ನಿನ್ಗೆ? ಇಷ್ಟೇ ಆದ್ರೂ ನಾನು ಮಲ್ತಾಯಿ, ಇವರು ನಿನಗೆ ಜನ್ಮ ಕೊಟ್ಟವರು. ಅವರು ಒಳ್ಳೆಯವರು, ನಾನು ಕೆಟ್ಟವಳು. ಅದಕ್ಕೆ ನನ್ನಿಂದ ವಿಷಯನ ಮುಚ್ಚಿಟ್ಟೆ ಅಲ್ವಾ? ಅನ್ನಿ ಚಿಕ್ಕಮ್ಮ, ಏನು ಬೇಕಾದರೂ ಅನ್ನಿ. ನಿಮ್ಗೆ ಎಷ್ಟು ಅನ್ಸುತ್ತೋ ಅಷ್ಟನ್ನು. ಈಗ ನನ್ನನ್ನು ಯಾರು ನೋಡಿದ್ರೂ ಅನ್ಬೇಕು ಅನ್ಸುತ್ತೆ. ಅವರು ಅಂತಾರೆ, ನೀವು ಅಂತ ಇದ್ದೀರ ಅಷ್ಟೇ. ಈಗ ನಂದು ಕೇಳೋ ಸರದಿ. ಯಾರೇನೇ ಅಂದರೂ ಸುಮ್ಮನೆ ಕೇಳಿಸ್ಕೋಬೇಕು ಅಂತ ನಾನು ತೀರ್ಮಾನ ಮಾಡಿದ್ದೀನಿ. ನೀವನ್ನಿ. ಮಲ್ಲಿಕಾ, ಅವನು ತುಂಬ ನೊಂದಿದ್ದಾನೆ ಕಣೆ. ಇನ್ನಷ್ಟು ಅವನನ್ನು ನೋಯಿಸ್ಬೇಡ.
ಅವನೇನು ಮಾಡಬಾರ್ದು ತಪ್ಪು ಮಾಡಿದ್ದಾನೆ? ಮದುವೆ ಆಗಿದ್ದಾನೆ, ಹೇಳೋಕ್ಕಾಗಲಿಲ್ಲ ಅಷ್ಟೇ. ಆಯ್ತು, ಅದನ್ನ ಬಿಟ್ಬಿಡಿ. ಆದ್ರೆ ಪುರುಷೋತ್ತಮ ನೆಚ್ಕೊಂಡು ನಾನು ಬೀಗ್ರಿಗೆ ಮಾತು ಕೊಟ್ಟಿದ್ದೀನಿ. ಈಗ ಅವ್ರು ಬಂದ್ ಕೇಳಿದ್ರೆ ಏನು ಅಂತ ಉತ್ತರ ಕೊಡ್ಲಿ? ಅವ್ರು ಬಂದ್ ಕೇಳೋದು ನಿಮ್ಮನ್ನಲ್ಲ, ನನ್ನನ್ನ. ಮೊದ್ಲೇ ಶೇಖರ್ ಕೋಪಿಸ್ಟ್ರು. ಈಗೇನ್ ಮಾಡ್ತಿರ್ತಾರೋ ಏನೋ. ಮೋಸ ಮಾಡ್ಬಿಟ್ಟ ಪುರುಷೋತ್ತಮ, ಕೊಟ್ಟ ಮಾತಿಗೆ ದ್ರೋಹ ಬಗ್ದುಬಿಟ್ಟ ಪುರುಷೋತ್ತಮ. ನಾನು ಅವತ್ತೇ ಬಡ್ಕೊಂಡೆ, ಆ ಚೈತ್ರನ ಹೊರಗೆ ಕಳಿಸಿ ಅಂತ. ನನ್ನ ಮಾತು ಯಾರು ಕೇಳಿಲ್ಲ. ನಾನು ಅಷ್ಟು ಬಡ್ಕೊಂಡ್ರು ಆ ಚೈತ್ರ ಅಲ್ಲಿಂದ ಕದಲಿಲ್ಲ. ನನಗಾಗ್ಲೇ ಅನುಮಾನ ಬಂತು, ಅವರಿಬ್ರು ಮಧ್ಯೆ ಇರೋದು ಬರೀ ಫ್ರೆಂಡ್ಶಿಪ್ ಅಲ್ಲ ಅಂತ. ನನ್ನ ತಂಗಿಗೆ ಯಾರೇ ದ್ರೋಹ ಮಾಡಿದ್ರು ನಾನು ಸಹಿಸಲ್ಲ. ನಿನ್ನ ತಮ್ಮ ತಪ್ಪು ಮಾಡ್ಬಿಟ್ಟ. ಇಲ್ಲಿ ನನ್ನ ತಂಗಿ ಶಬರಿ ತರ ಕಾಯ್ತಾ ಇದ್ದಾಳೆ. ಅವನನ್ನೇ ದೇವ್ರು ಅಂತ ಪೂಜೆ ಮಾಡ್ತಾ ಇದ್ದಾಳೆ. ಆದ್ರೆ ಅಲ್ಲಿ ನಿನ್ ತಮ್ಮ ಅವಳ ಜೊತೆ ಸುಖವಾಗಿ ಸಂಸಾರ ಮಾಡ್ತಾ ಇದ್ದಾನೆ. ಅಲ್ಲಿ ಚೈತ್ರ ಗರ್ಭಿಣಿ. ಇಲ್ಲಿ ನನ್ನ ತಂಗಿ ಏನ್ ಮಾಡಬೇಕು ಹೇಳೆ? ನನ್ನ ತಂಗಿ ಏನ್ ಮಾಡಬೇಕು? ಇಲ್ಲಿ ನನ್ನ ತಂಗಿ ಏನ್ ಮಾಡಬೇಕು ಹೇಳೆ? ನನ್ನ ತಂಗಿ ಏನ್ ಮಾಡಬೇಕು? ಬಿಡೋದಿಲ್ಲ ನಿನ್ ತಮ್ಮನ್ನ. ಅವನು ಒಂದು ಗತಿ ಕಾಣಿಸ್ತೀನಿ. ನನ್ನ ಹತ್ರ ಇದೊಂದು ವಿಷಯನ ಯಾಕೆ ಮುಚ್ಚಿಟ್ಟೆ ನೀನು? ಇದಕ್ಕೆಲ್ಲ ಯಾರು ಕಾರಣ? ನೀನು ನನ್ನ ಹತ್ರ ಮರೆ ಮಚ್ಚೋದಕ್ಕೆ ಸಾಧ್ಯನೇ ಇಲ್ಲ. ಹೆತ್ತ ತಾಯಿ ಇಲ್ಲ, ಜೀವಕ್ಕೆ ಜೀವ ಕೊಡ್ತೀನಿ ಅನ್ನೋ ಸ್ನೇಹಿತರಿಲ್ಲ, ದುಡಿಯೋಕ್ಕೆ ಕೆಲಸ ಇಲ್ಲ, ದುಡ್ಡಿಲ್ಲ, ಗೆಲುವುಗಳಿಲ್ಲ. ಆದರೆ ಇದನ್ನೆಲ್ಲ ಮರೆಸೋಕೆ ಜೊತೆಗೆ ನೀನಿದೆಯಾ ಅಂತ ಸಂತೋಷ ಪಡ್ತಾ ಇದ್ದೆ ನಾನು. ನೀನು ನನಗೆ ಮೋಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಚೈತ್ರ. ಹಾಗೇನಾದರೂ ಆಗ್ಬಿಟ್ರೆ ಜಗತ್ತಲ್ಲಿ ಇನ್ನು ಮುಂದೆ ಬೇರೆ ಯಾವ ಗಂಡನೂ ಅವನ ಹೆಂಡತಿನ ನಂಬೋದಿಲ್ಲ. ನೀನು ನನಗೆ ಹೇಳಬೇಕಾಗಿತ್ತು ಚೈತ್ರ. ನೀನು ಹೀಗಾಗಿದೆ ಅಂತ ಯಾಕೆ ಹೇಳಲಿಲ್ಲ? ನೀನು ಗರ್ಭಿಣಿ ಆಗಿದೆಯಾ ಅಂತ ಈಗ ನಾನು ನಿನಗೆ ಹೇಗೆ ಹೇಳಲಿ? ಅದೊಂದು ಸತ್ಯನ ಯಾಕೆ ಮುಚ್ಚಿಟ್ಬಿಟ್ಟೆ ನೀನು? ಯಾಕೆ ಹೇಳಲಿಲ್ಲ? ನಿನಗೆ ಗೊತ್ತಿಲ್ಲದೆ ಇರೋ ಒಂದು ಸತ್ಯ ಚೈತ್ರನಿಗೆ ಗೊತ್ತಿದೆ. ಒಂದು ಪಕ್ಷ ಇದಕ್ಕೆಲ್ಲ ಕಾರಣ ವಿಕ್ರಮ. ನಾನೇ ಕಾರಣ. ಎಲ್ಲದಕ್ಕೂ ನಾನೇ ಕಾರಣ. ಆಫ್ಟರ್ ಆಲ್
ಆಫ್ಟರ್ ಆಲ್ ಫುಟ್ಪಾತ್ ನನ್ನ ಮಗ ಅವನು. ನನ್ನ ಮುಂದೆನೆ ನಿಂತ್ಕೊಂಡು ತೊಡೆ ತಟ್ಟಿ ಗೆದ್ದು ಬಿಟ್ಟೆ ಅಂತ ಗರ್ಜಿಸ್ತಿದ್ದ ಬಾಬಾಜಿ. ಇನ್ನು ಮುಂದೆ ಅವನು ಗರ್ಜಿಸೋದಿರ್ಲಿ, ಅಪ್ಪ ಆಗ್ತಾ ಇದೀನಿ ಅಂತ ಗರ್ವ ಪಡೋದಕ್ಕೂ ಆಗಲ್ಲ. ಆ ಪುರುಷೋತ್ತಮ ಇನ್ನು ಮುಂದೆ ಚೈತ್ರನ್ ಮುಖ ನೋಡಿದಾಗ್ಲೆಲ್ಲ ನನ್ನ ಮುಖ ಜ್ಞಾಪಕ ಆಗತ್ತೆ. ಇನ್ನು ಮುಂದೆ ಪುರುಷೋತ್ತಮ ಚೈತ್ರನ ಸಂಬಂಧದ ನಡುವೆ ನನ್ನ ನೆರಳು ಯಾವಾಗ್ಲೂ ಓಡಾಡ್ತಾ ಇರುತ್ತೆ. ಬಾಬಾಜಿ, ಹೆಂಡತಿ ಗರ್ಭಿಣಿ ಅನ್ನೋ ವಿಷಯ ಕೇಳಿದ ತಕ್ಷಣ ಪ್ರತಿಯೊಬ್ಬ ಗಂಡನ ಮುಖನೂ ಅರಳುತ್ತೆ. ಆದ್ರೆ ಅಲ್ಲಿ ನೋಡ್ಬೇಕಾಗಿತ್ತು ನೀವು, ಪುರುಷೋತ್ತಮನ ಮುಖ ಕಮರು ಹೋಗಿತ್ತು. ಆಗ 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 ಅದರ ನನಗೆ ಸಿಕ್ಕಿದ್ದ ಸಂತೋಷ ಇದೆಯಲ್ಲ, ಅದನ್ನ ಯಾವಾಗ್ಲೂ ಅನುಭವಿಸ್ತಾನೇ ಇರಬೇಕು ಅಂತ ಅನ್ಸುತ್ತೆ. ಇನ್ನ ಚೈತ್ರನ ಹೊಟ್ಟೆಯಲ್ಲಿ ಹುಟ್ಟೋ ಪುಟ್ಟು ಮಗುಗಿಡೋ ಹೆಸರಿನ ಹಿಂದೆ ನನ್ನ ಇನ್ಷಿಯಲ್ಲು. ಹೇಗಿರುತ್ತೆ ಬಾಬಾಜಿ? ಒಟ್ನಲ್ಲಿ ಇನ್ನು ಮುಂದೆ ಪುರುಷೋತ್ತಮ ಇಡೋ ಪ್ರತಿಯೊಂದು ಹೆಜ್ಜೆನೂ ನನ್ನ ನಿರ್ಧಾರದ್ದಾಗಿರುತ್ತೆ. ಪುರುಷೋತ್ತಮ ಚೈತ್ರನ ಸಂಬಂಧದ ಗ್ರಾಫು ನಾನಿಡೋ ಚುಕ್ಕಿಗಳ ಮೇಲೆ ಡ್ಯಾನ್ಸ್ ಆಡುತ್ತೆ. ಅದು ವಿಕ್ರಮ್ ಇಸ್ ಗ್ರೇಟ್.